ಸ್ವಲ್ಪ ವಿಡಿಯೋ ಕಡೆ ಜಾಸ್ತಿ ಗಮನ ಕೊಟ್ಟಾಗ ಡ್ಯೂಟಿ ಕಮ್ಮಿ ಆಯ್ತು ನಂದು. ವಿಡಿಯೋ ಎಡಿಟಿಂಗ್ಗೆ ಅದಕ್ಕೆ ಇದಕ್ಕೆಲ್ಲ. ಬಟ್ ಡ್ಯೂಟಿ ಮಾಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ನಾನು ವಿಡಿಯೋ ಬರಲಿಲ್ಲ ಅಂತಂದ್ರೆ ನಾನು ಕಂಟಿನ್ಯೂ ಡ್ಯೂಟಿ ಮಾಡ್ತಾನೆ ಇರ್ತೀನಿ. ಯಾಕಂದ್ರೆ ಡೈಲಿ ಕಮಿಟ್ಮೆಂಟ್ಗಳು ಇದಾವೆ. ಆ ಕಾರಣಕ್ಕೆ ನೀವು 100K ಫಾಲೋವರ್ಸ್ನ ತಗೊಂಡಿದ್ರೆ ಎಷ್ಟು ಲಕ್ಷ ದುಡಿತಾ ಇದ್ದೀರಾ? ನಾನು ಇನ್ಫ್ಲುಯೆನ್ಸರ್ ಗೊತ್ತಾ, ವಿಡಿಯೋ ಮಾಡಿ ಬಿಟ್ಬಿಡ್ತೀನಿ ಅಂತ ನನಗೆ ಎದುರಿಸಿದ್ರು. ಎಷ್ಟು ಫಾಲೋವರ್ಸ್ ಇದ್ದಾರೆ ಅಂತ ಕೇಳಿದೆ. 20,000 ಅಂತ. ಹಂಗೆ ಒಂದ್ಸರಿ ನನ್ನ ಹೆಸರು ಸರ್ಚ್ ಮಾಡು ನೀನು ಅಂತ ಅರ್ಥ ಆಯ್ತು. ಅವ್ರು ನೋಡಿದ್ರು, ಮುಚ್ಕೊಂಡು ಇಳಿದು ಹೋದ್ರು. ನಮ್ಮ ಊರಿಗೆ ಹೋಗಿದ್ದೆ, ನಮ್ಮ ಅಜ್ಜನ ಊರಿಗೆ, ನವಲ್ಗುಂದಕ್ಕೆ. ಅಲ್ಲಿ ನಾನಿನ್ನು ಬಸ್ಸಿಂದ ಇಳಿದಿದ್ದೆ ಅಷ್ಟೇ. ನೋಡಿ ಗುರ್ತಿಡ್ದು ಮಾತಾಡ್ಸಿದ್ರು. ಪ್ರತಿ ವಿಡಿಯೋದಲ್ಲಿ ನಮ್ಮ ಸಾಹೇಬ್ರು ಅಂತ ಇರ್ತಾರ, ಇವರೇ ಅಲ್ಲ ನಿಮ್ಮ ಸಾಹೇಬ್ರು? ಹೌದು ಸರ್, ಇವರೇ ನಮ್ಮ ಸಾಹೇಬ್ರು. ಏನ್ ಹೆಸರುಪ್ಪ? ಅಲ್ಲ, ಇವಾಗ ಆಟೋ ತಗೊಂಡ್ರಲ್ಲ ನೀವು, ಆಟೋ ಫೀಲ್ಡ್ ಬಂದ್ರಿ, ನಿಮ್ಗೆ ಯಾರು ರೆಫರ್ ಮಾಡಿದ್ರು? ಏನಾರು ಹೇಳಿದ್ರ? ಫ್ರೆಂಡ್ಸ್ ಯಾರಾದ್ರು ಇದಾರ ಆಟೋ ಫೀಲ್ಡ್ ಅಲ್ಲಿ? ಇಲ್ಲ, ನನ್ಗೆ ಆಟೋ ಬಗ್ಗೆ ಗೊತ್ತಿತ್ತು ಮೊದ್ಲಿಂದ. ಮುಂಚೆನೆ ಗೊತ್ತಿತ್ತು. ಊರಲ್ಲಿ ಎಲ್ಲ ನೋಡಿದೀವಿ, ಮಾಡಿದೀವಿ. ಆ ಕಾರಣಕ್ಕೆ ಇವಾಗ ಬೆಂಗಳೂರಲ್ಲಿ ಆಟೋ ಓಡಿಸೋಣ ಅಂತ ಟ್ರೈ ಮಾಡಿತ್ತು. ನಿಮ್ಮ ಹತ್ರ ಲೈಸೆನ್ಸ್ ಎಲ್ಲ ನೀವು ಇದನ್ನ ಓಡಿಸ್ಬೇಕು ಅಂತ ಪ್ಲಾನ್ ಮಾಡಿದಾಗಲೇ ಲೈಸೆನ್ಸ್ ಎಲ್ಲ ಮಾಡಿಸಿದ್ರ? ಮೊದ್ಲೇ ಇತ್ತು ನನ್ನ ಊರಲ್ಲೆಲ್ಲ ಇತ್ತು. 2017ಕ್ಕಿಂತ ಮುಂಚೆನೆ ಇತ್ತು ನನ್ನ ಹತ್ರ ಲೈಸೆನ್ಸ್. ಅಂದ್ರೆ ನಾನು ಡೆಲಿವರಿ ಬಾಯ್ ಆಗಿ ಕೆಲ್ಸಕ್ಕೆ ಸೇರಿದಾಗ ಲೈಸೆನ್ಸ್ ಕಡ್ಡಾಯ ಅಂತ ಹೇಳಿದ್ರು. ಅವಾಗ್ಲೇ ಲೈಸೆನ್ಸ್ ಮಾಡಿಸಿದ್ದೆ. ಅದಾದ್ಮೇಲೆ ಅಂದ್ರೆ ನಾರ್ಮಲ್ ಬ್ಯಾಡ್ಜ್ ಇರ್ಲಿಲ್ಲ. ಬ್ಯಾಡ್ಜ್ ಇಲ್ಲ ಅಂತಂದ್ರು ಆಟೋ ಓಡಿಸಬಹುದು ಅಂತ ಅಂದ್ರು. ಅದಕ್ಕೆ ನಾನು ನಾರ್ಮಲ್ ನಂದು ಏನ್ ಲೈಸೆನ್ಸ್ ಇತ್ತು ಅದ್ರ ಮೇಲೆ ಆಟೋ ಓಡಿಸ್ತಾ ಇದ್ದೆ. ಅಲ್ಲ, ಇವಾಗ ಎಲ್ರು ಅನ್ಕೊಂಡಿರೋದೇನು ಅಂದ್ರೆ ಎಲ್ಲರೂ ಆಟೋ ಕನ್ನಡಿಗ. ನಿಮ್ಮ ಪ್ರಾಪರ್ ಊರ್ ಯಾವ್ದು? ಅಂದ್ರೆ ನೀವು ಬಂದಿರೋದು ಹೇಗೆ? ನಿಮ್ಮ ಹೆಸರು ಏನು ಅಂತ? ನನ್ನೂರು ಬಂದ್ಬಿಟ್ಟು ಇಲಕಲ್ ಅಂತ, ಹುನಗುಂದು ಗ್ರಾಮ, ಹುನಗುಂದು ತಾಲೂಕು. ಇವಾಗ ಇಲಕಲ್ಲು ತಾಲೂಕು ಆಗಿದೆ, ಬಾಗಲಕೋಟೆ ಜಿಲ್ಲೆ. ನನ್ನೂರು ಫೇಮಸ್ ಇರೋದು ವಿಜಯ ಮಹಾಂತೇಶ್ವರ ಮಠ ಮತ್ತೆ ಮುರ್ತುಜ್ ಖಾದ್ರಿ ದರ್ಗಾ. ನಮ್ಮ ಭಾವೈಕ್ಯತೆ ಅಲ್ಲಿಂದಾನೇ ಕಲ್ತಿರೋದು ನಾವು. ಇಳಕಲ್ ಸೀರೆ ಬೇರೆ ಫೇಮಸ್, ಗ್ರಾನೈಟು ಫೇಮಸ್. ಓಕೆ, ಇವಾಗ 100K ಆಗಿದೆ. ರೆಸ್ಪಾನ್ಸ್ ಎಲ್ಲ ಹೆಂಗಿದೆ? ಚೆನ್ನಾಗಿದೆ ಅಣ್ಣ. ಎಲ್ಲಾದ್ರೂ ಜನ ಇವಾಗ ತಾನೇ ನೋಡಿದ್ವಿ ನಿಮ್ ರೆಸ್ಪಾನ್ಸ್ ನ. ಜನ ಗುರ್ತಿಡಿತಾರೆ, ಮಾತಾಡಿಸ್ತಾರೆ. ತುಂಬಾ ಚೆನ್ನಾಗಿ. ನೆನ್ನೆ ಮೈಸೂರಿಗೆ ಹೋಗಿದ್ದೆ, ಮೈಸೂರಲ್ಲಿ ನೋಡಿ ಗುರ್ತಿಡ್ದು ಮಾತಾಡ್ಸಿದ್ರು. ನಮ್ಮ ಊರಿಗೆ ಹೋಗಿದ್ದೆ, ನಮ್ಮ ಅಜ್ಜನ ಊರಿಗೆ, ನವಲ್ಗುಂದಕ್ಕೆ. ಅಲ್ಲಿ ನಾನಿನ್ನು ಬಸ್ಸಿಂದ ಇಳಿದಿದ್ದೆ ಅಷ್ಟೇ. ನೋಡಿ ಗುರ್ತಿಡ್ದು ಮಾತಾಡ್ಸಿದ್ರು. ಊರಲ್ಲೂ ನಿಮ್ಮನ್ನ ಮಾತಾಡ್ಸ್ತಾರೆ? ನೋಡಿ ಗುರ್ತಿಡಿತಾರೆ ಎಲ್ಲೋದ್ರು. ಅಂದ್ರೆ ನಿಮ್ ಫ್ಯಾಮಿಲಿಲಿ ಈಗ ಎಷ್ಟು ಜನ ಇದ್ದೀರಾ? ನಾನು, ನಮ್ಮಮ್ಮ, ನನ್ನ ಮಿಸ್ಸಸ್, ನನ್ನ ಮಗ, ನನ್ನ ತಮ್ಮನ ಮಕ್ಕಳು, ತಮ್ಮನ ಮಿಸ್ಸಸ್. ಓಕೆ, ಅವರು ಎಲ್ಲಿದ್ದಾರೆ? ಊರಲ್ಲಿದ್ದಾರೆ? ಇಲ್ಲೇ ಇದ್ದಾರೆ. ಅವರಿದ್ದಾರೆ, ಬಟ್ ನಿಮ್ ಜೊತೆಲಿದ್ದಾರೆ. ಓಕೆ ಅಣ್ಣ, ಈಗ ಹಿಂಗೆ ಇವಾಗ ನಿಮ್ಗೆ ಈ ತರ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದೀರಾ, ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಫ್ಯಾಮಿಲಿ ಸಪೋರ್ಟ್ ಅಂದ್ರೆ ಇದಕ್ಕೆಲ್ಲ ಕಾರಣಕರ್ತರು ಎಲ್ಲ ನನ್ನ ಬ್ಯಾಕ್ ಬೋನ್ ಆಗಿರುವಂತ ನನ್ನ ಮಿಸ್ಸಸ್ ಮತ್ತೆ ನಮ್ಮಮ್ಮ. ಹೇಳುದು, ಏನ್ ಮಾಡ್ತೀಯ ಮಾಡು, ಒಟ್ಟಿನಲ್ಲಿ ಬೀಳ್ಬೇಡ, ಎದ್ದು ಮುಂದೆ ನುಗ್ಗು, ನೀನು ಏನ್ ಮಾಡ್ತೀಯ ಮಾಡು, ಆದ್ರೆ ಯಾವುದೇ ಬೇರೆ ತರದ ಕೆಲಸನ ಮಾಡಬೇಡ. ಅಂದ್ರೆ ಅವರಿಗೆ ಬೇರೆಯವ್ರಿಗೆ ತೊಂದರೆ ಮಾಡೋದು, ಇನ್ನೊಂದು ಬೆಟ್ಟಿಂಗ್ ಗಳಿಗೆ ಈ ರೀತಿ ಪ್ರಮೋಷನ್ ಗಳನ್ನ ಮಾಡಬೇಡ, ಬಟ್ ಇದೇ ರೀತಿ ಮಾಡ್ತೀಯಾ ಮಾಡ್ಕೊಂಡು ಹೋಗು ಅಂತ ನಮ್ಮಮ್ಮ ಸಪೋರ್ಟ್ ಮಾಡಿದ್ರು. ನನ್ನ ಬ್ಯಾಕ್ ಬೋನ್ ಆದಂತಹ ನನ್ನ ವೈಫ್ ತುಂಬಾ ಸಪೋರ್ಟ್ ಮಾಡೋದು. ಏನಕ್ಕಂದ್ರೆ ನಾನು ಸ್ವಲ್ಪ ವಿಡಿಯೋ ಕಡೆ ಜಾಸ್ತಿ ಗಮನ ಕೊಟ್ಟಾಗ ಡ್ಯೂಟಿ ಕಮ್ಮಿ ಆಯ್ತು ನಂದು. ವಿಡಿಯೋ ಎಡಿಟಿಂಗ್ಗೆ ಅದಕ್ಕೆ ಇದಕ್ಕೆಲ್ಲ. ಬಟ್ ಡ್ಯೂಟಿ ಮಾಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ನಾನು ವಿಡಿಯೋ ಬರಲಿಲ್ಲ ಅಂತಂದ್ರೆ ನಾನು ಕಂಟಿನ್ಯೂ ಡ್ಯೂಟಿ ಮಾಡ್ತಾನೆ ಇರ್ತೀನಿ. ಯಾಕಂದ್ರೆ ಡೈಲಿ ಕಮಿಟ್ಮೆಂಟ್ಗಳು ಇದಾವೆ. ಆ ಕಾರಣಕ್ಕೆ. ಮತ್ತೆ ನಮ್ಮ ವೈಫೇ ನನ್ಗೆ ಜಾಸ್ತಿ ಸಪೋರ್ಟ್ ಮಾಡಿದ್ದು. ಮಗನ ಬಗ್ಗೆ ಮಗ ಏನ್ ಹೇಳೋಣ, ನಮ್ಮ ಸಾಹೇಬ್ರು ಸ್ವಲ್ಪ ತುಂಟ, ಜಾಸ್ತಿ ತರಲೆ ಮಾಡ್ತಾನೆ. ನನ್ನ ಕಮಿಟ್ಮೆಂಟ್ಗೋಸ್ಕರ ಅವನ್ನ ಹಿಂದೆ ಹಾಕೊಂಡು ಡ್ಯೂಟಿ ಮಾಡ್ತೀನಿ ಹೊರತು ಮತ್ತಿನ್ಯಾವುದೇ ಕಾರಣಕ್ಕೂ ನಾನು ಅವನ್ನ ಹಿಂದೆ ಹಾಕೊಂಡು ಡ್ಯೂಟಿ ಮಾಡಲ್ಲ. ಅಂದ್ರೆ ಇನ್ನೊಂದು ಕೇಳೋದು, ಈಗ ಕರ್ಕೊಂಡು ಹೋಗ್ತಿರಲ್ಲ, ಅಂದ್ರೆ ಮನೇಲಿ ಬಿಡಕ್ ಆಗಲ್ಲ ಅಂತ ಉದ್ದೇಶಕ್ಕೆ ತಾನೆ ಅದು? ಆದ್ರೆ ಅದನ್ನೇ ಹೇಳಿ. ಏನಂದ್ರೆ ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮ ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮ ಮಿಸ್ಸಸ್ ಕೆಲ್ಸಕ್ಕೆ ಹೋಗ್ತಾರೆ, ಮನೇಲಿ ಯಾರು ಇರಲ್ಲ ನೋಡ್ಕೊಳಕ್ಕೆ. ಆ ಕಾರಣಕ್ಕೆ ನಾನು ನನ್ನ ಮಗನ್ನ ನನ್ನ ಗಾಡಿ ಹಿಂದೆ ಹಾಕೊಂಡು ಡ್ಯೂಟಿ ಮಾಡ್ತೀನಿ. ಡ್ಯೂಟಿ ಮಾಡೋಕ್ಕೂ ಕಾರಣ ಏನಂತ ನನ್ನ ಕಮಿಟ್ಮೆಂಟು. ಡೈಲಿ ನಾನು ಒಬ್ಬರಿಗೆ 1,000 ರೂಪಾಯಿ ಕಟ್ಟಬೇಕು. ಅದು ಕಮಿಟ್ಮೆಂಟ್ ಇರೋದಕ್ಕೆ ನಾನು ಇವನ್ನ ಹಿಂದೆ ಹಾಕೊಂಡು ಡ್ಯೂಟಿ ಮಾಡ್ತೀನಿ. ಪ್ರತಿ ವಿಡಿಯೋದಲ್ಲಿ ನಮ್ಮ ಸಾಹೇಬ್ರು ಅಂತ ಇರ್ತಾರ, ಇವರೇ ಅಲ್ಲ ನಿಮ್ಮ ಸಾಹೇಬ್ರು? ಹೌದು ಸರ್, ಇವರೇ ನಮ್ಮ ಸಾಹೇಬ್ರು. ಏನ್ ಹೆಸರುಪ್ಪ? ಅಯಾನ್. ಮತ್ತೆ ಎಲ್ಲಿ ಸ್ಕೂಲು? ಬರೀ ಸ್ಕೂಲ್ಗೆ ಹೋಯ್ತು, ಇವತ್ತು ಹೋಗ್ಲಿಲ್ಲ ನಾನು, ನಾಳೆ ಹೋಗ್ತೀನಿ, ಯಾಕೆ ಹಠ ಮಾಡ್ತೀಯಾ? ಹಠ ಮಾಡಿಲ್ಲ? ಎಷ್ಟನೇ ಕ್ಲಾಸು? ಫಸ್ಟಾ? ನೀನು ವಿಡಿಯೋ ಎಲ್ಲ ನೋಡ್ತೀಯ? ನಿನ್ನ ವಿಡಿಯೋಗಳೆಲ್ಲ ಬರ್ತಾವಲ್ಲ, ನೋಡ್ತೀಯಾ? ಹೆಂಗ ಅನ್ಸುತ್ತೆ? ಖುಷಿ ಆಗತ್ತಾ? ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಕೇಳೋರಾ?
ಫಾಲೋವರ್ಸ್ ಸಿಕ್ಕಿ ಮಾತಾಡ್ಸ್ತಾನೆ. ಫಾಲೋ ಸಿಕ್ಕಿ ನಿನ್ ಜೊತೆ ಇನ್ನೂ ಮಾತಾಡ್ಸ್ತಾರ? ಏನಂತಾರೆ? ಸಾಹೇಬ್ರು ಅಂತಾರೆ ಎಲ್ರು ನಿಂಗ? ಅಪ್ಪನ ಜೊತೆ ಅಪ್ಪನ ಮುದ್ದಿನ ಮಗಾರ? ಒಬ್ಬನೇ ಅಲ್ಲ ಮಗ? ಇವ್ರು ಯಾರು? ಇವ್ರು ಯಾರು? ಯಾರು ಇವ್ರು? ಆಟೋ ಕನ್ನಡಿಗ. ನೀನು? ಆಟೋ ಕನ್ನಡಿಗ ಸಾಹೇಬ್ರು. ಜೋಡಿ ಚೆನ್ನಾಗಿದೆ. ಹೇಳು, ಏನ್ ಹೇಳ್ತಾ ಇದೆಯಲ್ಲ ಹೇಳು. ಹೋಗಿ ಮಾತಾಡಿ. ಸರಿ. ಇಲ್ಲ ನಿನ್ನ ಗಾಡಿಲೆಲ್ಲ ಹೋಗ್ತಿಲ್ಲ? ಗಾಡಿಲಿ ಹೋಗಕ್ಕೆ ಇಷ್ಟ, ಸ್ಕೂಲ್ಗೆ ಹೋಗಕ್ಕೆ ಇಷ್ಟ? ಸ್ಕೂಲ್ಗೆ ಹೋಗಲ್ಲ? ಸ್ಕೂಲ್ ಲೀವ್ ಇರೋ ಟೈಮಲ್ಲಿ ಗಾಡಿ ಅಪ್ಪನ ಜೊತೆ ಹೋಗ್ತೀಯ ಗಾಡಿಲಿ? ಗಾಡಿಲಿ ಹೋಗಕ್ಕೆ ಇಷ್ಟ ನಿಂಗೆ? ಮತ್ತೆ ಗಾಡಿಲಿ ಬಂದ್ಬಿಟ್ಟು ಏನ್ ಕೇಳ್ತಾನ ಅದನ್ನೆಲ್ಲ ಕೊಡಿಸ್ತೀನಿ. ಚಾಕ್ಲೇಟು, ಊಟ ಏನ್ ಬೇಕು ಅದೆಲ್ಲ ಕೊಡಿಸ್ತೀನಿ. ಅದಕ್ಕೆ ತರ್ಲೆ. ಈಗ ತುಂಬಾ ತಲೆಹಟೆ ಮಾಡ್ತಾನಲ್ಲ? ಜಾಸ್ತಿ ತಲೆಹಟೆ. ಸುಮ್ನೆ ಕಾಟ ಕೊಡ್ತಿರ್ತಾನೆ. ಅವ್ನ್ ಸಾಕ ಅನ್ನಿಸ್ತಾ ಡ್ಯೂಟಿ, ಮನೆಗ್ ಹೋಗ್ಬೇಕಂದ್ರೆ ಹೋಗ್ಬೇಕು ಅಷ್ಟೇ. ನೀವು ಡ್ಯೂಟಿ ಅಲ್ಲಿಗೆ ಕ್ಲಾಸ್ ಮುಗೀತು. 2 ಡ್ಯೂಟಿ ಮಾಡದ ಇವ್ನ್ ಬೋರ್ ಆಯ್ತಾ, ಮನೆಗ್ ಹೋಗೋಣ ಅಂದ್ರೆ ಮುಗ್ದಾಯ್ತು, ಮನೆಗ್ ಹೋಗ್ಲೇಬೇಕು. ನಡುವೆ ಎಲ್ಲಿ ಟಿಫಿನ್ ಆದ್ರೂ ಮಾಡಿಸ್ತೀನಿ ಅಂದ್ರೂ ಕೇಳಲ್ಲ. ಸಾಹೇಬ್ರು ಫೇವ್ರೇಟ್. ನಿಮ್ ಸಾಹೇಬ್ರು ಫೇವ್ರೇಟ್ ತಿಂಡಿ ಯಾವ್ದು? ಯಾವ ತಿಂಡಿ ನಿಮ್ ಫೇವ್ರೇಟ್? ಏನು? ಇಡ್ಲಿ ದೋಸೆ ಕೊಡಿಸ್ತಾರ ಅವಾಗ ಹೋಗ ಪಾಪ? ಕೊಡಿಸ್ತಾ ಇರ್ತಾರೆ. ನೀನ್ ಆಟೋಗ ಹೋಗೋದು ಅದಕ್ಕೆನಾ? ಮನೇಲಿ ಅಲ್ಲ, ಮನೇಲಿ ಅಮ್ಮ ಬಂದ್ಮೇಲೆ ಏನ್ ಹೇಳ್ತಾರ? ಅಮ್ಮ ಸರಿಯಾಗಿ ಕ್ಲಾಸ್ ತಗೋತಾರೆ. ಅಪ್ಪಗೂ ಮಗುಗೆ ಇಬ್ಬರು ಕ್ಲಾಸ್. ಇವಾಗ ವಿಡಿಯೋ ಎಲ್ಲ ಮಾಡ್ತೀರಾ ನೀವು? ಇವಾಗ ಆಟೋ ಯಾವಾಗ ಓಡಿಸ್ತೀರಾ, ವಿಡಿಯೋ ಯಾವಾಗ ಮಾಡ್ತೀರಾ, ಎಡಿಟ್ ಯಾವಾಗ ಮಾಡ್ತೀರಾ? ನಿಮ್ಗೆ ಟೈಮ್ ಸಿಗುತ್ತಾ? ಟೈಮ್ ತುಂಬಾ ಕಮ್ಮಿ ಸಿಗೋದು. ಬೆಳಿಗ್ಗೆ 7 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ. ಮಧ್ಯಾಹ್ನ 3 ಗಂಟೆ ತನಕ ಡ್ಯೂಟಿ ಮಾಡ್ಕೋತೀನಿ. 3 ಗಂಟೆಗೆ ಬಂದು ಮಗನ್ನ ನೋಡ್ಕೊಳ್ಳೋ ಜವಾಬ್ದಾರಿ. 3 ಗಂಟೆಯಿಂದ 6 ಗಂಟೆ ತನಕ ಅವನ್ನ ನೋಡ್ಕೊಂಡು ಅವ್ನ ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಾಯಂಕಾಲ 6 ಗಂಟೆ ಮೇಲೆ ಡ್ಯೂಟಿ ಮೇಲೆ ಹೊರಡ್ತೀನಿ. 6 ಗಂಟೆಯಿಂದ ಒಂದು 9 ಗಂಟೆ ತನಕ 9-10 ಗಂಟೆ ತನಕ ಡ್ಯೂಟಿ ಮಾಡ್ಕೊಂಡು ಮನೆಗೆ ಬಂದು 10ಕ್ಕೆ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕರೆಕ್ಟಾಗಿ 11-11:30 ಎಡಿಟಿಂಗ್ ಕೂತ್ಕೋತೀನಿ. ನೈಟ್ 11:30 ಎಡಿಟಿಂಗ್. ಓಕೆ. ಈ ರಾತ್ರಿ 1-1:30 ತನಕ ಎಡಿಟಿಂಗ್ ಆಗುತ್ತೆ. ಅದಾದ್ಮೇಲೆ ವಾಯ್ಸ್ ಓವರ್ ಕೊಟ್ಟು ಎಲ್ಲ ನೋಡ್ಕೊಂಡು 2 ಗಂಟೆಗೆ ಮಲಗ್ತೀನಿ. ಮತ್ತೆ ಬೆಳಿಗ್ಗೆ ಹೇಳೋದು 7 ಗಂಟೆ. 7 ಗಂಟೆ. ಓಕೆ. ನಿಮ್ ದಿನಚರಿ ಈ ರೀತಿ ಇರುತ್ತೆ? ಬೆಳಿಗ್ಗೆ 7 ಗಂಟೆಯಿಂದ ಮತ್ತೆ ರೊಟೇಟ್ ಆಗ್ತಾ ಇರುತ್ತೆ. ಓಕೆ. ತುಂಬಾ ಕಮ್ಮಿ ಸಿಗೋದು ಟೈಮು. ಅದ್ರಲ್ಲೇ ಸ್ವಲ್ಪ ಮ್ಯಾನೇಜ್ ಮಾಡ್ಕೊ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೋಬೇಕು. ಇನ್ನೇನ್ ಮಾಡ್ತೀರಾ? ಓಕೆ. ಕೆಲವರು ಏನಾರು ಮಾಡಕ್ಕೆ ನಂಗೆ ಟೈಮೇ ಸಾಕಾಗಲ್ಲ, ನಾನು ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಇರ್ತಾರೆ. ಹಣ ಇರುತ್ತೆ, ಏನು ಆಗಲ್ಲ. ಕೆಲಸ ಇರುತ್ತೆ, ಕೆಲಸ ಮಾಡ್ಕೊಳ್ಳಿ. ಅದ್ರಲ್ಲೇನು ನಿದ್ದೆನ 1 ಅವರ್ ಕಮ್ಮಿ ಮಾಡಿದ್ರೆ ಏನಾಗಲ್ಲ, ಸಾಯಲ್ಲ. ಇರೋ ಟೈಮಲ್ಲೇ ಏನೋ ಒಂದು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ನಾನು ಅಷ್ಟೇ ಡ್ಯೂಟಿ ಮಾಡಬೇಕು, ಡ್ಯೂಟಿ ಮಾಡ್ತಾ ಇರ್ತೀನಿ. ಅದೇ ಟೈಮಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ರಾತ್ರಿ ಬಂದ್ಬಿಟ್ಟು ಸರಿಯಾಗಿ ಕೂತ್ಕೊಂಡಂದ್ರೆ ಎಡಿಟಿಂಗು ಆ ಟೈಮಲ್ಲಿ ಬೇರೆ ಏನೂ ಕೆಲಸ ಇರಲ್ಲ. 11 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಕೂತ್ಕೊಂಡು 4ರಿಂದ 5 ಸಾರಿ ನೋಡಿ ಏನಾದರೂ ತಪ್ಪು ಮಾತಾಡಿದ್ದೀನ ಅಥವಾ ಏನಾದರೂ ಬೇರೆಯವ್ರಿಗೆ ಏನಾದರೂ ಹೇಳಿದೀನ ಅಂತ ಸರಿಯಾಗಿ ನೋಡ್ಬಿಟ್ಟು ಅದಕ್ಕೆ ತಕ್ಕಂಗೆ ಬೆಳಿಗ್ಗೆ 7 ಗಂಟೆಗೆ ರೆಡಿ ಆಗಿರ್ಬೇಕು ವಿಡಿಯೋ. ಆ ರೀತಿ ಎಡಿಟ್ ಮಾಡಿ ಮಲಗ್ಬಿಡ್ತೀನಿ. ಅಣ್ಣ ಇವಾಗ ನೀವು 100K ಆಲ್ರೆಡಿ ಫಾಲೋವರ್ಸ್ ನ ತಗೊಂಡಿದ್ದೀರಾ, ಇದೇ ರೀತಿ 1 ಮಿಲಿಯನ್ ಹೋಗ್ಲಿ. ಬಟ್ ತುಂಬಾ ಜನರ ಕ್ವಶನ್ ಏನು ಅಂದ್ರೆ, ನೀವು 100K ಫಾಲೋವರ್ಸ್ ನ ತಗೊಂಡಿದ್ರೆ ಎಷ್ಟು ಲಕ್ಷ ದುಡಿತಾ ಇದ್ದೀರಾ? ಲಕ್ಷಣ 100 ರೂಪಾಯಿನ ದುಡಿಯಲ್ಲ ಗುರುವೆ. ಇನ್ಸ್ಟಾಗ್ರಾಮ್ ಇಂದ ಫಸ್ಟ್ ಆಫ್ ಆಲ್ ಇದನ್ನ ನಾನು ತುಂಬಾ ಜನಕ್ಕೆ ಹೇಳ್ಬೇಕು. ತುಂಬಾ ಜನ ಕೇಳ್ತಿರ್ತಾರೆ ಎಷ್ಟು ದುಡ್ಡು ಬರುತ್ತೆ. ಅಣ್ಣ ಇನ್ಸ್ಟಾಗ್ರಾಮ್ ಇಂದ ದುಡ್ಡು ಬರಲ್ಲ. ನಾವು ವಿಡಿಯೋ ಹಾಕ್ತಿವಿ. ನನ್ ಒಂದು ವಿಡಿಯೋ ಹೋಗಿದೆ 5 ಮಿಲಿಯನ್ ಹೋಗಿದೆ, 2 ಮಿಲಿಯನ್ ಹೋಗಿದೆ. ಅದರಿಂದ ನನಗೆ ಬಂದಿರೋಂಥ ಅಮೌಂಟು 0. ಏನಕ್ಕಂದ್ರೆ ಇನ್ಸ್ಟಾಗ್ರಾಮ್ ಇಂದ ಫಸ್ಟ್ ಆಫ್ ಆಲ್ ಅಮೌಂಟೇ ಬರಲ್ಲ. ತುಂಬಾ ಜನ ಅನ್ಕೊಂಡಿದ್ದೀರಾ ಇದರಿಂದ ದುಡಿತವನೆ ಅಂತ. ಏನು ದುಡಿತಾ ಇಲ್ಲ ಗುರುವೆ. ದುಡಿತಾ ಇದ್ದಿದ್ರೆ ನನ್ನ ಗಾಡಿ ಲೋನ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಿದ್ದೆ. ನಾನೇನು ಕಷ್ಟಪಟ್ಟು ಡೈಲಿ 1000 ರೂಪಾಯಿ ಕಟ್ಟೋದಕ್ಕೆ ಮಗನ ಹಿಂದೆ ಹಾಕೊಂಡು ಡ್ಯೂಟಿ ಮಾಡ್ತಿದ್ದೆ. ಅಂದ್ರೆ ನೀವು ಈಗ ಕ್ಯಾಮ್ರಾ ಮುಂದೆ ಎಲ್ಲ ಬಂದ್ರಲ್ಲ, ಫಸ್ಟ್ ವಿಡಿಯೋ ಮಾಡಿದಾಗ ಕ್ಯಾಮ್ರಾ ಮುಂದೆ ಬಂದ್ರಿ, ಅವಾಗ ಫೇಸ್ ತೋರಿಸ್ಬೇಕಲ್ಲ, ಹೇಗೆ ಅನ್ನಿಸ್ತು ಆಗ ನಿಮ್ಗೆ? ನನಗೆ ಫಸ್ಟ್ ಸಂಕೋಚ ಇತ್ತು, ಮಾಡಿದ್ರೆ ಏನಾಗುತ್ತೋ ಹೆಂಗ್ ರೆಸ್ಪಾನ್ಸ್ ಬರುತ್ತೋ ಅಂತ. ಬಟ್ ಬರ್ತಾ ನನಗೆ ಅನುಭವ ಆಗ್ತಾ ಬಂತು ಯಾವ ರೀತಿ ಇದು ಮಾಡ್ಬೇಕು ಅಂತ. ಫೇಸ್ ಟು ಫೇಸು ಅದರಲ್ಲಿ ಫಾಲೋವರ್ಸ್ ಸಿಕ್ಕಾಗ ಯಾವ ರೀತಿ ಮಾತಾಡ್ಬೇಕು ಅದೊಂದು ಸ್ವಲ್ಪ ಹೆದರಿಕೆ. ಬಟ್ ಬರ್ತಾ ಅಭ್ಯಾಸ ಆಯ್ತು. ಓಕೆ. ಇವಾಗ ಫ್ಯಾಮಿಲಿ ಇದೆ, ಮುಂದೆ ಏನ್ ಪ್ಲಾನ್ ಇದೆ ನನಗೆ?
ನಂದೇನಿಲ್ಲ ಅಣ್ಣ, ಪ್ಲಾನ್ ಅನ್ನೋದಕ್ಕೂ ನಂದೇನಿಲ್ಲ. ಹಾ. ಯೂಟ್ಯೂಬ್ ಚಾನಲ್ ಒಂದು ಮಾಡಬೇಕು, ಹಾ. ಇದೇ ರೀತಿ ಬ್ಲಾಗ್ನ ಆಟೋದಲ್ಲಿ ಮಾಡಿಕೊಂಡು ಒಂದು ಕರ್ನಾಟಕದಲ್ಲಿ ಒಂದು ಕನ್ನಡಿಗ ಅಂತ ಹೆಸರನ್ನ ಉಳಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಓಕೆ, ಇವಾಗ ನೀವು ಆಟೋ ಕನ್ನಡಿಗ ಅಂತಾನೆ ಹೆಸರು ಇಟ್ಕೊಂಡಿದ್ರ. ಹ್ಮ್. ಕನ್ನಡದ ಬಗ್ಗೆ ಪ್ರೇಮ ಅಂತ ಗೊತ್ತಾಗುತ್ತೆ. ಕನ್ನಡದ ಬಗ್ಗೆ ಒಂದೆರಡು ಮಾತಾಡ್ಬೇಕು. ಕನ್ನಡದ ಬಗ್ಗೆ ಏನ್ ಹೇಳೋಣ, ಎಷ್ಟು ಹೇಳಿದ್ರು ಕಮ್ಮಿನೇ, ಹ್ಮ್. ಪದಗಳು ಕಮ್ಮಿ ಆಗುತ್ತೆ ಹೊರತು ಇನ್ನೇನಾಗಲ್ಲ. ಕನ್ನಡ ತುಂಬ ಇಷ್ಟ ಕನ್ನಡದಲ್ಲಿ ಮಾಡೋಕ್ಕೆ. ನನಗೆ ತುಂಬ ಜನ ಮುಸ್ಲಿಮ್ಸು ಫ್ರೆಂಡ್ಸು ಎಲ್ಲರೂ ಹೇಳ್ತಿರ್ತಾರೆ, ನೀನು ಉರ್ದುನಲ್ಲಿ ಏನಕ್ಕೆ ಮಾಡಲ್ಲ, ಹಿಂದಿನಲ್ಲಿ ಏನಕ್ಕೆ ಮಾಡಲ್ಲ ಅಂತ. ಬಟ್ ನನಗೆ ಕನ್ನಡದಲ್ಲಿ ಮಾಡೋಕ್ಕೆ ತುಂಬ ಇಷ್ಟ. ಅದರಲ್ಲಿ ನಾನು ಸರಾಗವಾಗಿ ಮಾತಾಡ್ತೀನಿ ಕನ್ನಡನ. ಆ ಕಾರಣಕ್ಕೆ ನನಗೆ ಕನ್ನಡದಲ್ಲೇ ಮಾಡೋಕ್ಕೆ ತುಂಬ ಇಷ್ಟ. ಓಕೆ ಓಕೆ, ಇವಾಗ ಆಟೋದಲ್ಲಿ ಚೆನ್ನಾಗಿ ಮಾಡ್ತಾ ಅಂದ್ರೆ ಕೆಲವೊಬ್ರು ಏನ್ ಅನ್ಕೋತಾರೆ, ಈಗ ಆಟೋ ಆಯ್ತು, ಡೆಲಿವರಿ ಜಾಬ್ ಆಯ್ತು, ಇದು ಒಂಥರ ನೋಡೋ ರೀತಿ ಬೇರೆ ಇರುತ್ತೆ. ಹ್ಮ್. ಇವಾಗ ಅದೇ ರೀತಿ ನಿಮ್ಮ ಎಷ್ಟೋ ಜನ ಆಟೋ ಫ್ರೆಂಡ್ಸ್ಗಳಿದ್ದಾರೆ, ಅದೇ ರೀತಿ ಡೆಲಿವರಿ ಜಾಬ್ ಮಾಡೋ ಹುಡುಗರೆಲ್ಲ ನಿಮ್ಮ ಫಾಲೋವರ್ಸ್ ಇದ್ದಾರೆ. ಅವ್ರಿಗೆ ಒಂದು ಮಾತು ಕೆಲಸದ ಬಗ್ಗೆ. ಹಣ ಮಾಡೋ ಕೆಲಸದ ಕಡೆ ಗಮನ ಇರಲಿ ಅಷ್ಟೇ. ಹ್ಮ್. ಹೇಳೋರು ತುಂಬ ಜನ ಹೇಳ್ತಾರೆ ಡಿಸ್ರೆಸ್ಪೆಕ್ಟು ರೆಸ್ಪೆಕ್ಟು ಅದೆಲ್ಲ ಬರುತ್ತೆ ಹೋಗುತ್ತೆ, ಅದನ್ನ ಏನೇ ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಆಯಿತು, ಅವ್ರು ಬಂದು ಕೂತರು, ಏನೋ ಒಂದು 20,000 ಫಾಲೋವರ್ಸ್ ಏನೋ ಇದ್ದರು, ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರು. ನಾನು ಹೇಳಿದೆ, ಏನಾಯಿತು ಅಂತ. ನಾನು ಇನ್ಫ್ಲುಯೆನ್ಸರ್ ಗೊತ್ತಾ, ವಿಡಿಯೋ ಮಾಡಿ ಬಿಟ್ಬಿಡ್ತೀನಿ ಅಂತ ನನಗೆ ಎದುರಿಸಿದ್ರು. ಎಷ್ಟು ಫಾಲೋವರ್ಸ್ ಇದ್ದಾರೆ ಅಂತ ಕೇಳಿದೆ, 20,000 ಅಂತ. ಹಂಗೆ ಒಂದ್ಸರಿ ನನ್ನ ಹೆಸರು ಸರ್ಚ್ ಮಾಡು ನೀನು ಅಂತ ಅರ್ಥ ಆಯ್ತು. ಅವ್ರು ನೋಡಿದ್ರು, ಮುಚ್ಕೊಂಡು ಇಳಿದು ಹೋದ್ರು. ಏನು ಗೊತ್ತಾ, ನಾವು ಮಾಡೋ ಕೆಲಸದ ಕಡೆ ಗಮನ ಇರ್ಬೇಕಷ್ಟೇ. 100 ಜನ 100 ಮಾತಾಡ್ತಾರೆ, ಅವ್ರಿಗೆ ನಮ್ಮ ವ್ಯಾಲ್ಯೂ ಏನಂತ ಗೊತ್ತಾದ ತಕ್ಷಣ ಮುಚ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ನಮ್ಮ ಕೆಲಸದ ಮೇಲೆ ನಮಗೆ ಶ್ರದ್ಧೆ ಇರಬೇಕು, ಶ್ರದ್ಧೆ ಇರಬೇಕು, ಮಾಡೋ ಕೆಲಸದ ಮೇಲೆ ಶ್ರದ್ಧೆ ಇರಬೇಕು. ಏನಕ್ಕಂದ್ರೆ ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ನನ್ನ ಹತ್ರ ₹1 ಇರಲಿಲ್ಲ. ಬೆಂಗಳೂರಿಗೆ ಕಾಲಿಟ್ಟಾಗ ಇದೇ ಮೆಜೆಸ್ಟಿಕ್ಕಿಂದ ನಾನು ಅವಾಗ 2012-13ರಲ್ಲಿ ಮೆಜೆಸ್ಟಿಕ್ಕಿಂದ ಕೆಂಪಪುರಕ್ಕೆ ಬರೋಕ್ಕೆ ₹500 ಕೊಟ್ಬಿಟ್ಟು ಬಂದಿದ್ದೆ. ಆವಾಗ ನಾನು ಎದುರ್ತಿದ್ದೆ, ಆಟೋದವ್ರು ಅಂದರೆ ಹಂಗೆ ಹಿಂಗೆ. ನನಗೆ ಗೊತ್ತಿರಲಿಲ್ಲ, ನಾನು ಬೆಂಗಳೂರಲ್ಲಿ ಆಟೋ ಫಸ್ಟ್ ಟೈಮ್ ಹತ್ತಿದ್ದು, ಬೆಂಗಳೂರಿಗೆ ಬಂದಿದ್ದು ಫಸ್ಟ್ ಟೈಮ್. ನಾನು ತುಂಬ ಹೆದರಿದ್ದೆ. ಬಟ್ ಇದ್ದಾರೆ, ಕೆಲವೊಬ್ರು ಇದ್ದಾರೆ, 5 ಬೆರಳು ಸಮ ಇರಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆನಾ, ನಿಮಗೆ ಒಳ್ಳೇದಾಗಲಿ, ಆದಷ್ಟು ಬೇಗ 1 ಮಿಲಿಯನ್ ಹೋಗಲಿ. ಇನ್ನೂ ಯಾರು ಆಟೋ ಕನ್ನಡಿಗ ಇನ್ಸ್ಟಾಗ್ರಾಮ್ ಇದೆ, ಅದೇ ರೀತಿ ಫೇಸ್ಬುಕ್ಕಲ್ಲೂ ಕೂಡ ಇದೆ, ಇನ್ಸ್ಟಾ ಇದೆ, ಫೇಸ್ಬುಕ್ ಇದೆ, ಯೂಟ್ಯೂಬು ಕೂಡ ಇದೆ. ಹೋಗ್ಬಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಣ್ಣ. ಧನ್ಯವಾದ ಗುರುವೆ, ಧನ್ಯವಾದ. ಹಾಗೆ ಒಳ್ಳೇದಾಗ್ಲಿ. ಕನ್ನಡ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ ಯೂಟ್ಯೂಬಲ್ಲಿ ಇದ್ದಾರೆ, ಅವ್ರನ್ನೂ ಲೈಕ್ ಫಾಲೋ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಧನ್ಯವಾದ. La 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 la